ನಮಸ್ತೆ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ. ಫ್ರೆಂಡ್ಸ್, ಇವಾಗ ನಿಮಗೆ ಯಾರೋ ಒಬ್ಬರು ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ, ಅಥವಾ ರಿಲೇಟಿವ್ಸ್ ಇರ್ತಾರೆ, ಅಥವಾ ಸಂಬಂಧಿಕರು ಇರ್ತಾರೆ, ತುಂಬ ಹತ್ರದವರೇ ಆಗಿರ್ತಾರೆ. ಅವ್ರೇನು ಮಾಡ್ತಾರೆ ಅಂತ ಹೇಳಿದರೆ, ಅವರ ಒಂದು ಪ್ರಾಬ್ಲಮ್ಸ್ನ ಎವ್ರಿ ಡೇ ನಿಮ್ಮ ಹತ್ರ ಹೇಳ್ತಾ ಇರ್ತಾರೆ. ಸೊ ನನಗೆ ಈ ಥರ ಅಮೌಂಟಿಂದು ತೊಂದರೆ ಆಗಿದೆ, ದುಡ್ಡಿಲ್ಲ, ಬಿಸ್ನೆಸ್ಸಲ್ಲಿ ಲಾಸ್ ಆಗಿದೆ, ನಾನು ಯಾರಿಗೋ ಕೊಡಬೇಕಾಗಿತ್ತು, ಇನ್ ಟೈಮಲ್ಲಿ ಕೊಡೋಕ್ಕಾಗ್ತಿಲ್ಲ, ದುಡ್ಡು ಬೇಕಾಗಿದೆ, ಲೋನ್ ಸಿಗ್ತಾ ಇಲ್ಲ, ಸೊ ಎಲ್ಲ ಬ್ಯಾಂಕಲ್ಲೂ ನಾನು ಲೋನ್ ತೊಗೊಂಡ್ಬಿಟ್ಟಿದ್ದೀನಿ, ತುಂಬ ಟ್ರಬಲಲ್ಲಿದ್ದೀನಿ, 1 ತಿಂಗಳಾದ್ಮೇಲೆ ನನಗೆ ದುಡ್ಡು ಬರುತ್ತೆ, ನಿನಗೆ ವಾಪಸ್ ಕೊಟ್ಬಿಡ್ತೀನಿ, ಈ ಥರ ಎಲ್ಲ ಪ್ರಾಬ್ಲಮ್ನ ಹೇಳ್ಕೊತಾ ಇರ್ತಾರೆ. ಸೊ ಅವ್ರು ಕೇಳೋದಕ್ಕಿಂತ ಮುಂಚೆ ಬರೀ ಅವ್ರ ಪ್ರಾಬ್ಲಮ್ನ ಫಸ್ಟ್ ಹೇಳ್ಕೊತಾರೆ. ಅದಾದಮೇಲೆ ಅವರು ನಿಮಗೆ ಪೀಟಿಕೆ ಹಾಕಿ ಹಿಂದ್ಗಡೆಯಿಂದ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ 1 ತಿಂಗಳಲ್ಲಿ ನಿಮಗೆ ವಾಪಸ್ ಕೊಟ್ಬಿಡ್ತೀನಿ ನಾನು, ಇಲ್ಲ 6 ತಿಂಗಳಲ್ಲಿ ಕೊಟ್ಬಿಡ್ತೀನಿ, ವರ್ಷದಲ್ಲಿ ಕೊಟ್ಬಿಡ್ತೀನಿ, ಇಲ್ಲ ಬಡ್ಡಿ ಹಾಕಿ ನಿಮಗೆ ದುಡ್ಡನ್ನ ರಿಟರ್ನ್ ಮಾಡಿಬಿಡ್ತೀನಿ, ಈ ಥರ ಎಲ್ಲ ಅವ್ರ ಪ್ರಾಬ್ಲಮ್ಸನ್ನು ಹೇಳ್ಕೊತಿರ್ತಾರೆ. ಒಂದು ಕೆಟಗರಿ ಇರುತ್ತೆ ಏನಂತ ಹೇಳಿದರೆ, ಅವ್ರಿಗೆ ನಿಜವಾಗ್ಲೂ ಪ್ರಾಬ್ಲಮ್ಸ್ ಇರುತ್ತೆ. ಇನ್ನೊಂದು ಕೆಟಗರಿ ಇರುತ್ತೆ ಏನಂತಂದರೆ, ಅವ್ರಿಗೆ ಬರೀ ದಿನ ಅದೇ ಕೆಲಸ, ಯಾರು ಹತ್ರ ಹೋಗ್ತಾರೋ ಅವ್ರ ಹತ್ರ ಸುಮ್ಮನೆ ಪ್ರಾಬ್ಲಮ್ಸನ್ನು ಹೇಳೋದು, ಅವ್ರಿಗೆ ಪ್ರಾಬ್ಲಮ್ಮೇ ಇರಲ್ಲ, ಸುಮ್ಮನೆ ಪ್ರಾಬ್ಲಮ್ ಹೇಳಿ ದುಡ್ಡು ಕೀಳೋ ಅಂಥದ್ದು ಮಾಡ್ತಾ ಇರ್ತಾರೆ. ಸೊ ಈ ಥರ ಇರುತ್ತೆ, ಇದು ನಿಮಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ಒಂದು ವಿಡಿಯೋಯಿಂದ ನೀವು ತಿಳ್ಕೋಬೇಕು ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಯಾರೇ ದುಡ್ಡು ಕೇಳಿದ್ರು ಕೂಡ ನೀವು ನಿಧಾನಿಸ್ಬೇಕಾಗತ್ತೆ, ಯೋಚನೆ ಮಾಡಬೇಕಾಗತ್ತೆ. ಸೊ ನೀವೇನು ಮಾಡ್ತೀರಾ, ಎವ್ರಿ ಡೇ ಅವರು ದುಡ್ಡು ಕೇಳ್ತಾ ಇರ್ತಾರೆ, ತುಂಬ ಪ್ರಾಬ್ಲಮ್ ಅಂತ ಹೇಳ್ತಾ ಇರ್ತಾರೆ. ನಿಮಗೆ ಪಾಪ ಒಳ್ಳೆ ಮನಸ್ಸು ನಿಮ್ಮದು, ಬೇಗ ಕರಗ್ಬಿಡ್ತೀರಾ. ನೀವೇನು ಮಾಡಿಬಿಡ್ತೀರಾ, ನಿಮ್ಮ ಬ್ಯಾಂಕಲ್ಲಿ ಹೆಂಗಿದ್ರು ಬ್ಯಾಲೆನ್ಸ್ ಇರುತ್ತೆ, ನಿಮಗೂ ಏನು ದುಡ್ಡು ಈಸಿಯಾಗಿ ಬಂದಿರಲ್ಲ. ನೀವು ಏನೋ ಕಷ್ಟಪಟ್ಟು ಹಗಲು ರಾತ್ರಿ ಕೆಲಸ ಮಾಡಿ, ಈಗೊಂದು ಕೆಲಸಕ್ಕೆ ಹೋಗಬೇಕು ಅಂತಂದರೆ ಕೆಲಸಕ್ಕೆ ಇನ್ ಟೈಮಲ್ಲಿ ಹೋಗಬೇಕು, ಅವ್ರು ಹೇಳಿದ ಟೈಮನ್ನು ನಾವು ಕಂಪ್ಲೀಟ್ ಮಾಡಬೇಕು, ಸಂಜೆ ಬರಬೇಕು, ಅದ್ರಲ್ಲಿ ನೀವು ತಿಂಡಿ ತಿಂತಿರೋ, ಊಟ ಮಾಡ್ತಿರೋ, ಏನೂ ಗೊತ್ತಿಲ್ಲ, ನಿಮ್ಮ ಹೆಲ್ತ್ ಎಷ್ಟು ಅಪ್ಸೆಟ್ ಆಗಿರುತ್ತೋ ಒಂದಿಷ್ಟು ಅಮೌಂಟ್ನ ಕೂಡಿಸಿ ಇಟ್ಕೊಂಡಿರ್ತೀರ, ಬ್ಯಾಂಕ್ ಬ್ಯಾಲೆನ್ಸಲ್ಲಿ ದುಡ್ಡಿರುತ್ತೆ. ಸೊ ಎವ್ರಿ ಡೇ ಆ ಪ್ರಾಬ್ಲಮ್ನ ಕೇಳುವಾಗ ನಿಮ್ಗೇನು ಅನಿಸುತ್ತೆ, ಅಯ್ಯೋ ಪಾಪ ತುಂಬ ಕಷ್ಟದಲ್ಲಿದ್ದಾರಲ್ವಾ, ಕೊಟ್ಬಿಡೋಣ, ಏನು 1 ತಿಂಗಳಲ್ಲಿ ಕೊಡ್ತಾರಲ್ಲ, ಇಲ್ಲ 6 ತಿಂಗಳಲ್ಲಿ ಕೊಡ್ತಾರಲ್ವಾ, ಇಲ್ಲ ಇಂಟ್ರೆಸ್ಟ್ ಹಾಕಿ ಕೊಡ್ತಾರಲ್ಲ ಅಂತ ನೀವೇನು ಮಾಡಿಬಿಡ್ತೀರಾ, ಮನ್ಸು ಕರ್ಗಿ ಅವರು 1 ಲ್ಯಾಕ್ ಕೇಳಿದರೆ ನಿಮ್ಮದು 2 ಲ್ಯಾಕ್ ಕೊಡೋ ಅಂಥ ಮನಸ್ಸು, 2 ಲ್ಯಾಕ್ನೇ ಕೊಟ್ಬಿಡ್ತೀರಾ. ಸೊ ಅವ್ರೇನು ಮಾಡ್ತಾರೆ, ಒಳ್ಳೆಯವರಾಗಿದ್ದರೆ ಅದನ್ನು ಒಳ್ಳೇದಕ್ಕೆ ಯೂಸ್ ಮಾಡ್ತಾರೆ, ಬೇರೆ ಕೆಟಗರಿಯವರಾದರೆ ಅವ್ರೇನು ಮಾಡ್ತಾರೆ ಅಂದರೆ ಅದನ್ನು ಯುಟಿಲೈಸ್ ಮಾಡ್ಕೋತಾರೆ. ಯುಟಿಲೈಸ್ ಮಾಡಿಕೊಂಡು ಆ ದುಡ್ಡನ್ನು ಇಟ್ಕೊಂಡು ಮತ್ತೆ ಇನ್ನೊಬ್ರ ಹತ್ರ ಹೋಗ್ತಾರೆ, ಅದೇ ಕೆಲಸನ ಅವರು ಮಾಡ್ತಾರೆ. ಸೊ ಹೀಗಾಗತ್ತೆ. ಸೊ ಒಳ್ಳೆಯವರಾದರೆ ಇನ್ನೊಂದು ಥರ ಹೇಗೆ ಪ್ರಾಬ್ಲಮ್ ಆಗುತ್ತೆ ಅಂದರೆ, ಅವರು ನಿಮ್ಮ ಹತ್ರ ದುಡ್ಡನ್ನ ತೊಗೊಂಡ್ಬಿಡ್ತಾರೆ, ದುಡ್ಡನ್ನು ತೊಗೊಂಡಾದ್ಮೇಲೆ ಅವರು ಇನ್ನೊಂದು ದೊಡ್ಡ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಇನ್ ಟೈಮಲ್ಲಿ ನಿಮಗೆ ಅಮೌಂಟ್ನ ರಿಟರ್ನ್ ಮಾಡೋಕ್ಕಾಗೋದಿಲ್ಲ. ಸೊ ಅವಾಗ ಏನಾಯಿತು, ನಿಮ್ಮ ಒಂದು ಒಳ್ಳೆಯ ಸಂಬಂಧ ಹಾಳಾಯಿತು, ಫ್ರೆಂಡ್ಶಿಪ್ ಹಾಳಾಯಿತು. ಸೊ ನೀವೇನು ಮಾಡಬೇಕು ಅಂತ ಹೇಳಿದರೆ, ನಿಮ್ಗೇನಾದರೂ ದುಡ್ಡು ಕೊಡಬೇಕು ಅಂತ ಅನಿಸಿದೆ ಅಂದರೆ, ಆ ವ್ಯಕ್ತಿ ನಿಜವಾಗ್ಲೂ ಕೇಳ್ತಿರೋದು ಪ್ರಾಬ್ಲಮಲ್ಲಿದ್ದಾನ, ನೀವೆಷ್ಟು ಅವರಿಗೆ ಸಹಾಯ ಮಾಡ್ಬೋದು, ಈ ರೀತಿ ಎಲ್ಲ ಕಂಪ್ಲೀಟಾಗಿ ನೀವು ಯೋಚನೆಯನ್ನು ಮಾಡಬೇಕಾಗತ್ತೆ. ಸೊ ಯೋಚನೆಯನ್ನು ಮಾಡಿ ನಿಮ್ಮ ಆದಾಯ ಒಂದು 1 ಲ್ಯಾಕ್ ಇದೆ ಅಂತ ಅಂದ್ಕೊಳ್ಳಿ, ಎವ್ರಿ ಮಂತ್ ನಿಮಗೆ 1 ಲ್ಯಾಕ್ ಇನ್ಕಮ್ ಬರ್ತಿದೆ ಅಂತಂದರೆ ನೀವೆಷ್ಟು ಅವ್ರಿಗೆ ಕೊಡ್ಬೋದು ಅಂತ ಹೇಳಿದರೆ, ನನ್ನ ಪ್ರಕಾರ ಹೇಳೋದಾದರೆ ನಾನು 10,000 ಅಮೌಂಟ್ನ ನೀವು ಫ್ರೀಯಾಗಿ ಅವ್ರಿಗೆ ಕೊಡ್ಬೋದು. ಯಾಕಂದರೆ 1 ಲ್ಯಾಕ್ ನಿಮಗೆ ಸ್ಯಾಲ್ರಿ ಬರ್ತಾ ಇದೆ. ಸೊ ಅವಾಗ ನೀವು ಒಂದು 10,000ನ ಅವ್ರಿಗೆ ಕೊಟ್ಬಿಟ್ರೆ ಮತ್ತೆ ರಿಟರ್ನ್ ಕೇಳಂಗಿರಬಾರ್ದು. ತಿಳ್ಕೊಳ್ಳಿ, ನೀವು ದುಡ್ಡನ್ನ ಕೊಡುವಾಗ ಯಾವುದೇ ಕಾರಣಕ್ಕೂ ವಾಪಸ್ ಅಮೌಂಟನ್ನು ಕೇಳಿದರೆ ಆ ಒಂದು ಫ್ರೆಂಡ್ಶಿಪ್ ಹಾಳಾಗತ್ತೆ. ಸೊ ನೀವು ಕೊಟ್ಟಿರ್ತೀರ, ಅವ್ರು ತಿಳ್ಕೊಂಡು ಇನ್ ಟೈಮಲ್ಲಿ ಕೊಟ್ಟರೆ ಆ ಒಂದು ಫ್ರೆಂಡ್ಶಿಪ್ ಉಳಿಯುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು ಅಂದರೆ, ನಾವು ದುಡಿಯೋದ್ರಲ್ಲಿ 1% ಮಾತ್ರ ನಾವು ದಾನವನ್ನು ಮಾಡಬೇಕು, ದಾನನೋ ಅಥವಾ ಸಾಲನೋ ಮಾಡಬೇಕು. ಒಂದು ಪಕ್ಷ ಅವರು ದುಡ್ಡು ಕೊಟ್ಟರು ಓಕೆ, ಕೊಡ್ದಿದ್ರು ಓಕೆ ಅಂತ ಅನಿಸ್ಬೇಕು. ಇನ್ನೇನಾದರೂ ನೀವು 2 ಲ್ಯಾಕ್ ಎವ್ರಿ ಮಂತ್ ದುಡಿಯೋದಾದರೆ 20,000 ಕೊಡ್ಬೋದು, 3 ಲ್ಯಾಕ್ ದುಡಿಯೋದಾದರೆ 30,000 ಕೊಡ್ಬೋದು. ಬಟ್ ನೀವು ರಿಟರ್ನ್ ಕೇಳಿದಾಗ ಆ ಕಡೆಯಿಂದ ಬರೋ ಅಂತಹ ಉತ್ತರ ಕರೆಕ್ಟಾಗಿದ್ದರೆ ಓಕೆ. ಅದೇನಾದರೂ ಕರೆಕ್ಟಾಗಿಲ್ಲ ಅಂದರೆ ಅಲ್ಲಿಗೆ ಫ್ರೆಂಡ್ಶಿಪ್ ಹಾಳು, ನಿಮ್ಮ ಆರೋಗ್ಯ ಹಾಳು, BP ಬರುತ್ತೆ, ಶುಗರ್ ಬರುತ್ತೆ, ಸಿಟ್ ಮಾಡ್ಕೋತೀರಾ, ಡಿಪ್ರೆಷನ್ನಿಗೆ ಹೋಗ್ತೀರಾ, ಆಮೇಲೆ ಟ್ಯಾಬ್ಲೆಟ್ಸ್ನ ನುಂಗಂಗಾಗ್ತೀರಾ. ಸೊ ಎಲ್ಲನೂ ದುಡ್ಡು ನಮಗೆ ಕೊಡುತ್ತೆ, ಎಲ್ಲ ಅನುಕೂಲನೂ ಕೊಡುತ್ತೆ, ಅದೇ ರೀತಿ ಎಲ್ಲ ಸಂಬಂಧಗಳನ್ನು ಕೂಡ ನಮಗೆ ದೂರ ಮಾಡಿಬಿಡುತ್ತೆ. ಸೊ ಹಾಗಾಗಿ ನೀವು ದುಡ್ಡನ್ನ ಯಾರಿಗೆ ಕೊಡಬೇಕು, ಎಷ್ಟು ಕೊಡಬೇಕು, ಯಾವ ಟೈಮಲ್ಲಿ ಕೊಡಬೇಕು, ನಾನು ಕೊಡಬೇಕಾ ಬೇಡವಾ ಅಂತೇಳಿ ಯೋಚನೆ ಮಾಡಬೇಕಾಗತ್ತೆ. ಸೊ ನನ್ನ ಪ್ರಕಾರ ನಿಮಗೆ ಹೇಳೋದಾದರೆ, ನೀವೇನಾದರೂ ಯಾರಾದ್ರು ಪ್ರಾಬ್ಲಮ್ ಅಂತ ನಿಮಗೆ ಕೇಳ್ಕೊಂಡು ಬರ್ತಾರೆ ಅಂತಂದರೆ ನೀವೇನು ಮಾಡಿ ಅಂತಂದರೆ, ನಾನು ಹೇಳ್ದಾಗೆ ನಿಮಗೆ 1 ಲ್ಯಾಕ್ ಸ್ಯಾಲ್ರಿ ಇದೆ ಅಂದರೆ 10,000 ಕೊಟ್ಬಿಡಿ, ಆಯಿತಾ, ಕೇಳಲಿಕ್ಕೆ ಹೋಗಬೇಡಿ. ಸೊ ಹೋದರೂ ಹೋಯ್ತು, ಬಂದರೂ ಬಂತು ಅಂದರೆ
ನೀವೊಂದು ಬೇರೆಯವ್ರಿಗೆ ದಾನ ಮಾಡ್ಬೇಕು, ಹೌದಾ? ನಿಮ್ಮ ಒಂದು ನಿಜವಾದ ಫ್ರೆಂಡೇ ಆಗಿರ್ತಾರೆ ಅಥವಾ ರಿಲೇಟಿವೇ ಆಗಿರ್ತಾರೆ, ಸೊ ಅವ್ರ ಪ್ರಾಬ್ಲಮ್ ಅಲ್ಲಿ ಇರ್ತಾರೆ, ಈ ರೀತಿ ಕೊಡಿ. ನೀವೇನ್ ಮಾಡ್ಬಿಡ್ತೀರಾ, 1 ತಿಂಗಳು ನಿಮಗೆ ಸ್ಯಾಲ್ರಿ ಬರೋದ್ರೆ ನೀವೇನ್ ಮಾಡ್ತೀರಾ, ಅವ್ರು ಕೇಳ್ತಿರೋದು 2 ಲ್ಯಾಕ್ 3 ಲ್ಯಾಕ್ ಇರುತ್ತೆ, 4 ಲ್ಯಾಕ್ ಹಂಗೆಲ್ಲ ಕೊಟ್ಬಿಡ್ತೀರಾ. ಅವಾಗ ಏನಾಗುತ್ತೆ, ನೀವು ತುಂಬಾ ಸ್ಟ್ರೆಸ್ ಅಲ್ಲಿ ಸಿಕ್ಕಾಕೋತೀರಾ, ಅದರಿಂದ BP ಬರುತ್ತೆ, ಶುಗರ್ ಬರುತ್ತೆ, ಡಿಪ್ರೆಷನ್ಗೆ ಹೋಗ್ತೀರಾ, ಮನೇಲಿ ಜಗಳ ಆಗತ್ತೆ, ಅನ್ನೆಸೆಸರಿ ನೀವು ಮಾಡ್ತಿರೋಂತಹ ಕೆಲಸದಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನೀವು ದುಡ್ಡನ್ನ ಈಸಿಯಾಗಿ ಯಾರಿಗೂ ಕೊಡಕ್ಕೆ ಹೋಗಬೇಡಿ. ಯಾರು ದುಡ್ಡು ಕೇಳಿದ್ರೆ ಮನೇಲಿ ಬಂದು ಡಿಸ್ಕಷನ್ ಮಾಡಿ. ಮನೇಲಿ ಫ್ಯಾಮಿಲಿ ಇರುತ್ತೆ ಅಥವಾ ಫ್ರೆಂಡ್ಸ್ ಇರ್ತಾರೆ, ಸೊ ಡಿಸ್ಕಷನ್ ಮಾಡಿ. ಅವ್ರಿಗೆ ನಿಜವಾಗ್ಲೂ ದುಡ್ಡಿನ ಅವಶ್ಯಕತೆ ಇದೆಯಾ, ನಾನು ಎಷ್ಟು ಕೊಡ್ಬೋದು, ಅವರು ಯಾವ ರೀತಿಯಾಗಿ ನಿಮಗೆ ರಿಟರ್ನ್ ಅನ್ನ ಕೊಡ್ತಾರೆ, ಈ ರೀತಿ ಎಲ್ಲ ಯೋಚನೆ ಮಾಡಬೇಕಾಗತ್ತೆ. ಸೊ ತುಂಬಾ ಜನ ನಾನು ಕೇಳಿದ್ದೀನಿ, ನನ್ನ ಫ್ರೆಂಡ್ಸ್ ರೌಂಡಲ್ಲೇ ಇದ್ದಾರೆ, ಸುಮಾರು ಲ್ಯಾಕ್ ಅಷ್ಟು ಕೊಟ್ಟಿದ್ದಾರೆ, ಬಟ್ ಖಾಲಿ ಚೆಕ್ ಎಲ್ಲ ತಗೊಂಡಿದ್ದಾರೆ ಅವರು ಅಮೌಂಟ್ ಕೊಟ್ಟು, ಆದ್ರೂ ಕೂಡ ಅವ್ರಿಗೆ ಟೆನ್ಷನ್, ಇವತ್ತಿಗೂ ಕೂಡ ರಿಟರ್ನ್ ಅಮೌಂಟ್ ಬಂದಿಲ್ಲ. ಸೊ ಏನಾದ್ರೂ ನಾವು ಜಾಸ್ತಿ ಕೇಳಿದ್ರೆ ಮನೆ ಹತ್ರ ಹೋಗಂಗಿಲ್ಲ, ಗಲಾಟೆ ಮಾಡೋಂಗಿಲ್ಲ, ಕೇಸ್ ಹಾಕೊಳ್ಳಿ, ಇಲ್ಲ ಕೋರ್ಟಿಗೆ ಹೋಗಿ ಅಂತ ಹೇಳ್ತಾರೆ. ಸೊ ಎಲ್ಲದಕ್ಕೂ ಕೂಡ ಕಾನೂನು ಪ್ರೊಟೆಕ್ಟ್ ಆಗಿರೋದ್ರಿಂದ ನೀವು ದುಡ್ಡನ್ನ ಯಾವ ಟೈಮಲ್ಲಿ ಎಷ್ಟು ಕೊಡಬೇಕು ಅಂತೇಳಿ ಕರೆಕ್ಟಾಗಿ ನಿಮ್ಮ ಬುದ್ಧಿಯಿಂದ ಯೋಚನೆ ಮಾಡಿ ಕೊಡಬೇಕಾಗತ್ತೆ. ಸೊ ಇಲ್ಲಿ ತಿಳ್ಕೊಳ್ಳಿ, ನಿಮಗೆ ಫ್ರೆಂಡ್ಶಿಪ್ಪಲ್ಲಿ ದುಡ್ಡನ್ನ ಕೊಟ್ರಿ ಅಂದರೆ ಆ ಫ್ರೆಂಡ್ಶಿಪ್ ಮುಗೀತು, ಹಾಳಾಯ್ತು ಅಂತಾನೆ ತಿಳ್ಕೊಂಡ್ಬಿಡಿ. ಸೊ ಹಾಗಾಗಿ ನೀವು ಆದಷ್ಟು ಕೊಟ್ಟಿದ್ದನ್ನ ದಾನ ಅಂತ ಕೊಟ್ಟು ಸುಮ್ಮನೆ ಇರೋದು ಒಳ್ಳೇದು. ಅದರಿಂದ ನಿಮಗೆ ಫ್ರೆಂಡ್ಶಿಪ್ ಉಳಿಯುತ್ತೆ, ಸಂಬಂಧಗಳು ಉಳಿಯುತ್ತೆ, ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ, ವೆಲ್ತ್ ಚೆನ್ನಾಗಿರುತ್ತೆ, ನಿಮ್ಮ ಕೆಲಸಗಳು ಕೂಡ ಈಸಿಯಾಗಿ ಆಗತ್ತೆ. ಈ ರೀತಿಯಾಗಿ ನೀವು ಮಾಡ್ಬೋದು. ಹಾಗೆ ಇದನ್ನ ಯಾವ ರೀತಿಯಾಗಿ ನಾವು ಅವಾಯ್ಡ್ ಮಾಡ್ಬೋದು ಅಂತ ಹೇಳಿ, ದುಡ್ಡು ಕೊಡೋದನ್ನ, ಸುಮಾರು ಜನದ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ದುಡ್ಡು ಇರುತ್ತೆ. ಸೊ ಏನ್ ಮಾಡ್ತಾರೆ, ಅವರಿಗೆ ಒಳ್ಳೆ ಮನ್ಸು, ಯಾರು ಕೇಳಿದ್ರೆ ದಾನ ಕೊಟ್ಬೇಡ ಅಂತ ಹೇಳ್ಬಿಟ್ಟು ಈ ತರ ಇರ್ತಾರೆ. ಕೆಲವ್ರು ಕೊಡೋದೇ ಇಲ್ಲ, ಅವ್ರು ವೆರಿ ಸ್ಟ್ರಿಕ್ಟ್ ಇರ್ತಾರೆ. ಅಂಥವ್ರಿಗೆಲ್ಲ ಇದು ಯಾರು ಕೇಳಿದ ತಕ್ಷಣ ಮರಗ್ಬಿಟ್ಟು ದುಡ್ಡು ಕೊಡ್ತಿರಲ್ಲ, ಅಂಥವ್ರಿಗೋಸ್ಕರ ಈ ವಿಡಿಯೋ. ಸೊ ನೀವೇನ್ ಮಾಡ್ತೀರಾ, ಯಾರು ಕೇಳಿದ ತಕ್ಷಣ ದುಡ್ಡನ್ನ ಈಸಿಯಾಗಿ ಕೊಟ್ಬಿಡ್ತೀರಾ. ಸೊ ಹಾಗಾಗಿ ಜಾಸ್ತಿ ನಿಮ್ಮ ಕೈಲಿ ದುಡ್ಡನ್ನ ಇಟ್ಕೋಬೇಡಿ. ಏನ್ರಿ ಮೇಡಮ್ ದುಡ್ಡು ಇಟ್ಕೋಬೇಡಿ ಅಂತ ಹೇಳ್ತೀರಾ, ಹಾಗಾದ್ರೆ ನಮ್ಮ ಒಂದು ಜೀವನ ಹೇಗೆ ನಡೆಯುತ್ತೆ, ನಮ್ಮ ಒಂದು ಫೆಸಿಲಿಟೀಸ್ ಎಲ್ಲ ಹೇಗೆ ತಗೊಳ್ಳೋದು ದುಡ್ಡು ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ. ಸೊ ಅವಾಗ ಏನ್ ಮಾಡ್ಬೇಕು, ನೀವು ಜಾಸ್ತಿ ದುಡ್ಡಿತ್ತು ಅಂದ್ರೆ, ಈಗ 5 ಲ್ಯಾಕ್ 10 ಲ್ಯಾಕ್ ದುಡ್ಡಿದೆ ನಿಮ್ಮ ಹತ್ರ ಅಂದ್ರೆ ಅದನ್ನ ಇನ್ವೆಸ್ಟ್ ಮಾಡಬೇಕು. ಒಂದು ಗೋಲ್ಡ್ ಮೇಲೋ ಅಥವಾ ಮ್ಯೂಚುವಲ್ ಫಂಡ್ ಮೇಲೋ, ಈಗ ಸಿಲ್ವರ್ ಟ್ರೆಂಡ್ ಇದೆ, ಸಿಲ್ವರ್ ಮೇಲೋ ಅಥವಾ ಲ್ಯಾಂಡ್ ಮೇಲೋ ಇನ್ವೆಸ್ಟ್ ಮಾಡಿ ನೀವು ಅದನ್ನ ಡಬಲ್ ಆಗೋ ರೀತಿಯಲ್ಲಿ ಮಾಡಿಟ್ಕೊಬೇಕು. ಕ್ಯಾಶ್ನ ಮಾತ್ರ ಕೈಲಿ ಖಂಡಿತವಾಗಿಯೂ ಇಟ್ಕೋಬಾರ್ದು. ಹಾಗೂ ನೀವು ಇಟ್ಕೋಬೇಕು ಅಂದ್ರೆ ನೀವು ಬ್ಯಾಂಕಲ್ಲಿ ಲಾಕ್ ಮಾಡಬೇಕಾಗತ್ತೆ. FD ಅಥವಾ ಸುಮಾರಷ್ಟು ಸ್ಕೀಮ್ಗಳಿದೆ, ಅದನ್ನೆಲ್ಲ ನೀವು ಮಾಡಿ ಅಮೌಂಟ್ನ ಲಾಕ್ ಮಾಡಿ ಇಟ್ಕೊಳ್ಳಿ. ಇದು ಒಂದು ಮೆಥಡ್. ಇನ್ನೊಂದು ಮೆಥಡ್ ಅಲ್ಲಿ ಸೊ ನೀವೇನ್ ಮಾಡಬೇಕು, ನಿಮ್ಮ ಹತ್ರ ನಿಮ್ಮ ಬ್ಯಾಂಕಲ್ಲಿ ಎಷ್ಟು ಅಮೌಂಟ್ ಇದೆ, ನಿಮ್ಮ ಹತ್ರ ಎಷ್ಟು ಸೇವಿಂಗ್ಸ್ ಇದೆ ಅಂತ ಹೇಳಿ ಮನೇಲಿ ಫ್ಯಾಮಿಲಿಗೆ ಹೇಳಬೇಕು. ಫ್ಯಾಮಿಲಿ ಅಂತಂದ್ರೆ ವೈಫಿಗೆ ಹೇಳಿ, ಇಲ್ಲ ಅಂತಂದ್ರೆ ವೈಫ್ ಆದ್ರೆ ಹಸ್ಬೆಂಡಿಗೆ ಹೇಳಿ, ಅಥವಾ ಮನೇಲಿ ಮಕ್ಳಿರ್ತಾರೆ ಅಥವಾ ಮಕ್ಳಿಗೆ ಬೇಡ ದೊಡ್ಡೋರು ಇರ್ತಾರೆ, ದೊಡ್ಡೋರಿಗೆ ಶೇರ್ ಮಾಡಿ, ಅಥವಾ ನಿಮ್ ತುಂಬಾ ಹತ್ರದಲ್ಲಿ ಯಾರು ಇರ್ತಾರೆ ಮನೇಲಿ, ಹೊರಗಡೆ ಅಲ್ಲ ಫ್ರೆಂಡ್ಸ್ಗಳಿಗಲ್ಲ, ಮನೇಲಿ ನಿಮ್ಮ ಮನೆಯಲ್ಲೇ ಸರ್ಕಲ್ ಅಲ್ಲಿ ಯಾರು ಇರ್ತಾರೆ ಅಂಥದ್ರಲ್ಲಿ ಒಬ್ರಿಗೆ ಮಾತ್ರ ಶೇರ್ ಮಾಡಿಡಿ. ಯಾಕೆ ಗೊತ್ತಾ, ನೀವು ಒಬ್ರಿಗೆ ಶೇರ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಆ ದುಡ್ಡು ನಿಮ್ಮ ಬ್ಯಾಂಕಲ್ಲಿ ಒಂದು 10 ಲ್ಯಾಕ್ಸ್ ಇದೆ ಅಂತಂದ್ರೆ ಇನ್ನೊಬ್ರದ್ದು ಅದರಲ್ಲಿ ಟ್ಯಾಗ್ ಇದೆ ಅಂತ ಹೇಳಿದ್ರೆ ವೈಫ್ ಅಥವಾ ಹಸ್ಬೆಂಡ್ದು, ಅವ್ರು ಕೇಳ್ತಾ ಇರ್ತಾರೆ ಇಷ್ಟು ದುಡ್ಡಿದೆ, ಏನು ಮಾಡಿದ್ರಿ, ಇದಕ್ಕೆ ಬಳಸೋಣ, ಇದನ್ನ ಮಾಡೋಣ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ನೀವೇನ್ ಮಾಡಬೇಕು, ಮನೇಲಿ ಒಬ್ರಿಗೆ ಶೇರ್ ಮಾಡಬೇಕು. ಆವಾಗ ಯಾರೇ ಕೇಳಿದ್ರು ನೀವು ಸೆಟ್ ಅಂತ ದುಡ್ಡು ಕೊಡಲ್ಲ. ಮನೇಲಿ ವೈಫ್ ಕೇಳ್ತಾರೆ, ಹಸ್ಬೆಂಡ್ ಕೇಳ್ತಾರೆ ಅನ್ನೋ ಒಂದು ಭಯ ಇರುತ್ತೆ. ಸೊ ಹಾಗೆ ನೀವು ಮಾಡಿ ದುಡ್ಡನ್ನ ಪ್ರೊಟೆಕ್ಟ್ ಮಾಡಬೇಕಾಗತ್ತೆ. ಸೊ ಇದು ಒಂದು ರೀತಿ. ಸೊ ನಾನು ಈ ವಿಡಿಯೋದಲ್ಲಿ ಏನು ಹೇಳಕ್ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ರೆ, ದುಡ್ಡು ಏನು ಯಾರಿಗೂ ಈಸಿಯಾಗಿ ಸಿಗಲ್ಲ, ಹೌದಾ? ಒಬ್ರು ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ 1 ಲಕ್ಷ ಸೇವಿಂಗ್ಸ್ ಇದೆ ಅಂದ್ರೆ ಈಸಿಯಾಗಿ ಖಂಡಿತ ಬರಲ್ಲ, ಹೌದಾ? ಯಾರು ಈಸಿಯಾಗಿ ಇಟ್ಕೊಳ್ಳಪ್ಪ ದುಡ್ಡು ನಿಮ್ಗೆ ಅಂತ ಕೊಟ್ಟೋಗ್ತಾರ, ಸಾಧ್ಯನೇ ಇಲ್ಲ, ನೋ ಚಾನ್ಸ್, ಯಾರು ಕೊಡಲ್ಲ. ಸೊ ಹಾಗಾಗಿ ದುಡ್ಡನ್ನ ತುಂಬಾ ಕಷ್ಟಪಟ್ಟು ನಿಮ್ಮ ಅಕೌಂಟಿಗೆ ಬಂದು ಬಿದ್ದಿರುತ್ತೆ, ಒಂದು ಸೇವಿಂಗ್ಸ್ ಆಗಿರುತ್ತೆ. ಸೊ ಅದನ್ನ ನೀವು ಯಾರು ಕೇಳಿದ ತಕ್ಷಣ ಈಸಿಯಾಗಿ ಕೊಟ್ಬಿಡಬಾರ್ದು. ಅವ್ರಿಗೆ ನಿಜವಾಗ್ಲೂ ಕಷ್ಟ ಇದೆಯಾ, ನಾನು ಎಷ್ಟು ಕೊಡಬೇಕೋ ಬೇಡವೋ ನೋಡಿ, ಅವ್ರು ಸುಮ್ಮನೆ ಪ್ರಾಬ್ಲಮ್ಸನ್ನು ನಿಮ್ಗೆ ಹೇಳ್ತಾನೆ ಇರ್ತಾರೆ. ಅವ್ರಿಗೆ ಅದೇ ಕೆಲಸ ನೋಡಿ, ಅವ್ರವ್ರ ಪ್ರಾಬ್ಲಮ್ಸು ಅವ್ರವರಿಗೆ, ನಮಗಲ್ಲ. ಸೊ ಆಸೆಗೆ ಇದ್ದಷ್ಟು ಕಾಲು ಚಾಚು ಅಂತಿದೆ, ಹೌದಾ? ಇವಾಗ ನೋಡಿ, ನಾನು ಇವತ್ತಿನವರೆಗೂ 1 ರೂಪಾಯಿ ಕೂಡ ನಾನು ಸಾಲ ಮಾಡಿಲ್ಲ. ಯಾಕಂದ್ರೆ ನನ್ನ ಇದರಲ್ಲೇ ನಾನು ಕಾಲನ್ನ ಚಾಚ್ಕೊಂತ ಹೋಗ್ತಾ ಇದ್ದೀನಿ. ಮಾಡ್ಬೋದು ಖಂಡಿತ, ಯಾಕಂದ್ರೆ ಒಂದು ಲೈವ್ ಎಕ್ಸಾಂಪಲ್. ಏನ್ ಬೇರೆಯವ್ರ ಹತ್ರ ದುಡ್ಡು ಕಿತ್ಕೊಂಡು ಅಥವಾ ಇಸ್ಕೊಂಡೇ ನಾವು ಜೀವನ ಮಾಡ್ಬೇಕಾಗಿಲ್ಲ. ನಮ್ಮ ಆಸೆ ಎಷ್ಟಿದೆ ಅಷ್ಟು ನಾವು ಕಾಲ್ ಚಾಚಿದ್ರೆ ಇನ್ನೊಬ್ರ ಹತ್ರ ಕೇಳೋಂಥ ಪರಿಸ್ಥಿತಿ ಖಂಡಿತವಾಗಿಯೂ ಬರಲ್ಲ, ಬರೋದು ಬೇಡ ಯಾರಿಗೂ ಕೂಡ. ಸೊ ಪ್ರತಿಯೊಬ್ರು ಕೂಡ ಹಾಗೆ ಬದುಕ್ಬೋದು. ಹಾಗಾಗಿ ನಾವು ಯಾರಿಗಾರು ದುಡ್ಡು ಕೊಡ್ಬೇಕು ಅಂದ್ರೆ ಅದ್ ಎಂತ ಸಮಯ,
ಸೊ ಅಂಥ ಕ್ರಿಟಿಕಲ್ಲ, ಅಥವಾ ಏನೋ ಒಂದು ಆಕ್ಸಿಡೆಂಟ್ ಆಗಿದೆಯಾ, ಅಥವಾ ಒಂದು ಆಪರೇಷನ್ ಇದೆಯಾ, ಅಥವಾ ಏನೋ ಒಂದು ಎಮರ್ಜೆನ್ಸಿ ಇದೆಯಾ, ಅಥವಾ ಮನೆ ಕಟ್ಟಿದಾರಾ, ಮದುವೆ ಮಾಡಿದಾರಾ, ತುಂಬ ಟ್ರಬಲಲ್ಲಿದ್ದಾರಾ, ತುಂಬ ಸಾಲ ಆಗಿದೆಯಾ, ಎಲ್ಲ ವಿಚಾರನೂ ಕರೆಕ್ಟಾಗಿ ಕಲೆಕ್ಟ್ ಮಾಡಿಕೊಂಡು ಎಷ್ಟು ಪ್ರಮಾಣ ನಾನು ಹೇಳ್ದಂಗೆ ನೀವು 1 ಲಕ್ಷ ದುಡಿತಿದ್ರೆ ಅದ್ರಲ್ಲಿ 10,000 ಕೊಡ್ಬೋದು, 2 ಲ್ಯಾಕ್ ದುಡಿತಿದ್ರೆ 20,000 ಕೊಡ್ಬೋದು. ಆ ರೀತಿಯಾಗಿ ಅಮೌಂಟನ್ನು ಕೊಡಿ. ನೀವು ಹೆಚ್ಚಿಗೆ ಕೊಟ್ಟು ನೀವು BP ಬರ್ಸ್ಕೊಂಡು, ಶುಗರ್ ಬರ್ಸ್ಕೊಂಡು, ಟೆನ್ಷನ್ ಮಾಡಿಕೊಂಡು, ಆಪೋಸಿಟ್ ಇರೋರ್ಗೂ ಪದೇ ಪದೇ ನೀವು ದುಡ್ಡನ್ನ ಕೇಳ್ಬಿಟ್ಟು ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಆ ದುಡ್ಡು ನಿಮಗೆ ರಿಟರ್ನ್ ಬರಲ್ಲ. ಸೊ ನಿಮ್ಮ ಆರೋಗ್ಯ ಕಂಪ್ಲೀಟ್ ಆಗಿ ಹಾಳಾಗುತ್ತೆ. ಸೊ ಹಾಗಾಗಿ ನೀವು ಈ ರೀತಿಯಾಗಿ ದುಡ್ಡನ್ನು ಕೊಟ್ಟು ಪ್ರಾಬ್ಲಮಲ್ಲಿ ಖಂಡಿತವಾಗಿಯೂ ಸಿಕ್ಕಾಕೊಂಡ್ಬೇಡಿ. ಹಾಗೆ ಇವಾಗ ನೀವು ದುಡ್ಡು ಕೊಟ್ಬಿಟ್ಟಿರ್ತೀರ, ತುಂಬ ಜನ ನನ್ನ ಫ್ರೆಂಡ್ಸ್ ರೌಂಡಲ್ಲೇ ಕೇಳಿದ್ದೀನಿ, ದುಡ್ಡನ್ನ ಕೊಟ್ಬಿಟ್ಟಿರ್ತೀರಾ, ಎವ್ರಿ ಡೇ ನೀವು ಕೇಳ್ತಾ ಇರ್ತೀರಾ, ಆದರೂ ದುಡ್ಡು ಕೊಡಲ್ಲ. ಅವರು ನಿಮ್ಮ ಹತ್ರ ಡ್ರಾಮಾ ಪ್ಲೇ ಮಾಡ್ತಾ ಇರ್ತಾರೆ, ಗೇಮ್ ಮಾಡ್ತಾ ಇರ್ತಾರೆ. ಸೊ ಹೆಂಗೆ ನೀವು ಕಲೆಕ್ಟ್ ಮಾಡೋದು? ನೀವು ಚೆಕ್ ಇಸ್ಕೊಂಡಿದ್ದೀರಾ ಅಥವಾ ಏನೋ ಸೈನ್ ಹಾಕ್ಸ್ಕೊಂಡಿದ್ದೀರಾ, ಎಲ್ಲ ಇದೆ ನಿಮ್ಮ ಹತ್ರ, ಆದರೂ ನಿಮಗೆ ಭಯ ಆಗ್ತಾ ಇದೆ. ಯಾಕೆ ಅಂದರೆ ನೀವು ತುಂಬ ಸಾಫ್ಟ್ ಆಗಿದ್ದೀರಾ. ಸೊ ನಿಮ್ಮ ಒಂದು ಸಾಫ್ಟ್ನೆಸ್ ಅಲ್ಲಿ ವರ್ಕ್ ಆಗ್ತಿಲ್ಲ. ಸೊ ನೋಡಿ, ದುಡ್ಡು ಇಸ್ಕೊಂಡ್ಮೇಲೆ ಸೊ ನಾವು ಏನೇ ಕಷ್ಟಪಟ್ಟು ನಿಮಗೆ ದುಡ್ಡನ್ನ ಕೊಟ್ಟಿರ್ತೀವಿ, ಹೌದಾ? ಕೊಡೋರು ಏನು ಮಾಡ್ತಾರೆ, ತುಂಬ ಕಷ್ಟಪಟ್ಟು ನಿಮಗೆ ದುಡ್ಡನ್ನ ಕೊಟ್ಟಿರ್ತಾರೆ. ಯಾರಿಗೂ ಈಸಿಯಾಗಿ ದುಡ್ಡು ಸಿಗಲ್ಲ, ಇಟ್ಕೊಳಕ್ಕಾಗಲ್ಲ, ಹೌದಾ? ನಾನು ಫಸ್ಟ್ ಎಕ್ಸಾಂಪಲ್ ಎಲ್ಲ ಕೊಟ್ಟು ಹೇಳಿದೆ. ಸೊ ಹಾಗಾಗಿ ನಾವು ಪಡೆದಿರೋ ಅಂಥವ್ರು ದುಡ್ಡನ್ನ ನಾವೇನು ಮಾಡಬೇಕು ಅಂತ ಹೇಳಿದರೆ, ಅವ್ರು ಕೇಳಿದಾಗ ಅವ್ರಿಗೆ ಕಷ್ಟ ಆಗದಿರೋ ರೀತಿಯಲ್ಲಿ ಇನ್ ಟೈಮಲ್ಲಿ ವಾಪಸ್ ಕೊಡಬೇಕು. ಆ ಒಂದು ಯೋಗ್ಯತೆ ಇದ್ರೆ ನಮಗೆ ದುಡ್ಡನ್ನ ನಾವು ಇಸ್ಕೋಬೇಕು. ಆ ಒಂದು ಕೆಪಾಸಿಟಿ ಇದ್ರೆ ಅಷ್ಟು ದುಡ್ಡನ್ನ ಇಸ್ಕೋಬೇಕು. ಇಲ್ಲ ಕೆಪಾಸಿಟಿ ಇಲ್ದಿರಂಗೆ ನಾವು ದುಡ್ಡು ಇಸ್ಕೊಂಡು ಆಪೋಸಿಟ್ ಇರೋರ್ಗೂ ಒದ್ದಾಡ್ಸೋದು ಅದು ಕರೆಕ್ಟ್ ಅಲ್ಲ. ಸೊ ನಾವು ದುಡ್ಡು ಕೊಟ್ಬಿಟ್ಟು ಅವ್ರ ಮನೆ ಬಾಗಿಲಿಗೆ 100 ಸಲ ಅಲಿಬೇಕಾಗತ್ತೆ. ಅಂಥ ಟೈಮಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದರೆ, ಸೊ ನೀವು ಒಬ್ಬರೇ ಹೋಗಿ ದುಡ್ಡನ್ನ ಕೇಳಬಾರ್ದು. ಜಾಸ್ತಿ ಫೋನಲ್ಲಿ ನೀವು ದುಡ್ಡನ್ನ ಕೇಳಲಿಕ್ಕೆ ಹೋಗಬಾರ್ದು. ಲೈವ್ ಆಗಿ ಹೋಗಬೇಕು, ಅವ್ರಿಗೆ ಕುತ್ಕೊಳ್ಬೇಕು, ಕೇಳಬೇಕು. ಯಾವಾಗಲೂ ನೀವು ಒಬ್ಬರೇ ಸಿಂಗಲ್ ಆಗಿ ಹೋಗಿ ದುಡ್ಡನ್ನ ಯಾವತ್ತೂ ಕೇಳಬೇಡಿ. ನಿಮಗೆ ಜೋರು ಮಾಡಿ ಧಮ್ಕಿ ಹಾಕಿ ಅಂತ ಹೇಳ್ತಾ ಇಲ್ಲ. ಈಗ ಸುಮಾರು ಜನ ಕೇಳಿದ್ದೀನಿ, 50 ಲ್ಯಾಕ್ 40 ಲ್ಯಾಕ್ ಹೀಗೆಲ್ಲ ಕೊಟ್ಟಿರ್ತೀರ. ಸೊ ಹೆಂಗಪ್ಪ ಕಲೆಕ್ಟ್ ಮಾಡೋದು ಅಂತ ಹೇಳಿದರೆ, ಹೋಗಬೇಕು ನಿಮ್ಮ ಫ್ಯಾಮಿಲಿ ಜೊತೆಗೆ, ನಿಮ್ಮ ಫ್ಯಾಮಿಲಿ ಸರ್ಕಲಲ್ಲಿ ಇರೋರ್ ಜೊತೆಗೆ ಹೋಗಬೇಕು, ಕುತ್ಕೊಂಡು ನಿಮ್ಗೆ ಏನು ಪ್ರಾಬ್ಲಮ್ ಆಗಿದೆ, ಸೊ ನಮ್ಮ ದುಡ್ಡನ್ನ ಈ ಥರ ಇಟ್ಕೊಂಡಿದ್ದೀರಾ ಅಂತ ಕೇಳಿ, ಒಳ್ಳೆ ಥರ ಕೇಳಿ. 1-2-3 ಸಲ ನೀವು ಕೇಳಿದಾಗ ಕರೆಕ್ಟಾಗಿ ಹಣ ಬರೋವಂಥದ್ದು ಇರುತ್ತೆ. ಸೊ ನೀವು ಯಾವಾಗಲೂ ನೋಡಿದ್ರು ಫೋನಲ್ಲಿ ಕೇಳೋದು, ಸುಮ್ಮನೆ ಇಡೋದು, ಈ ಥರ ಎಲ್ಲ ಫಾಲೋ ಅಪ್ ಮಾಡಿದರೆ ಅಮೌಂಟ್ ಖಂಡಿತವಾಗಿಯೂ ಬರಲ್ಲ. ಸೊ ಈ ಒಂದು ವಿಡಿಯೋ ಮೆಸೇಜ್ ಇಷ್ಟೇ, ಏನಂತ ಹೇಳಿದರೆ, ದುಡ್ಡು ಯಾರಿಗೂ ಈಸಿಯಾಗಿ ಸಿಗೋವಂಥದ್ದಲ್ಲ, ತುಂಬ ಕಷ್ಟಪಟ್ಟು ತುಂಬ ಶ್ರಮದಿಂದ ಸಿಗೋವಂಥದ್ದು, ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಸೇವ್ ಆಗೋವಂಥದ್ದು. ಸೊ ಎಲ್ಲರಿಗೂ ಅದು ಗೊತ್ತೇ ಇದೆ, ಯಾಕಂದರೆ ಪ್ರತಿಯೊಬ್ಬರು ಕಷ್ಟಪಡ್ತೀರಾ ಬೆಳಗ್ಗೆಯಿಂದ ರಾತ್ರಿವರೆಗೂ. ಸೊ ಹಾಗಾಗಿ ನೀವು ಯಾರಿಗೂ ಕೂಡ ಈಸಿಯಾಗಿ ಹಣವನ್ನು ಕೊಡಬಾರ್ದು. ಎಂಥದೇ ಪ್ರಾಬ್ಲಮ್ ಹೇಳಿ ಅವರು ವಿಚಾರ ಮಾಡಬೇಕು. 1 ದಿನ ಟೈಮ್ ತಗೊಳ್ಳಿ, 2 ದಿನ ತಗೊಳ್ಳಿ, 3 ದಿನ ಟೈಮ್ ತಗೊಳ್ಳಿ. ಇಲ್ಲ ನಾನು ಕೊಡಲೇಬೇಕು ಅಂತ ಮನಸ್ಸಿದ್ರೆ, ನಾನು ಹೇಳಿದ್ನಲ್ಲ, ನಿಮ್ಮ ಒಂದು ದುಡ್ಮೇಲೆ 1% ಮಾತ್ರ ದಾನ ಅಂತ ಕೊಟ್ಬಿಡಿ. ಅದಕ್ಕಿಂತ ಹೆವಿಯಾಗಿ ಅಮೌಂಟನ್ನು ಕೊಟ್ಟು ನಿಮ್ಮ ಒಂದು ಫ್ರೆಂಡ್ಶಿಪ್ನ, ನಿಮ್ಮ ಒಂದು ಸಮಯವನ್ನು, ನಿಮ್ಮ ಒಂದು ಆರೋಗ್ಯವನ್ನು ಎಲ್ಲ ಹಾಳು ಮಾಡ್ಕೋಬೇಡಿ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನು ಮೆಸೇಜ್ ಕೊಡ್ತಾ ಇದ್ದೀನಿ, ನಿಮಗೆ ಕೊಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.